How do I show my love for others? ನಾನು ಇತರರಿಗೆ ನನ್ನ ಪ್ರೀತಿಯನ್ನು ಹೇಗೆ ತೋರಿಸಲಿ? 1 Corinthians 13. 1 ಕೊರಿಂಥ 13. Now listen carefully. ಇದನ್ನ ಜಾಗರೂಕವಾಗಿ ಕೇಳಿ. The Pentecostal people say much about speaking in tongues. ಈ ಪೆಂಟೆಕೋಸ್ಟಲ್ ಸಭೆಯವರು ಈ ಒಂದು ಅನ್ಯ ಭಾಷೆ ಮಾತಾಡೋದ್ರ ಬಗ್ಗೆ ಹೇಳ್ತಾರೆ ಹೆಚ್ಚಾಗಿ. Good gift. God has given me that gift, but God doesn't give it to everybody. ಅದು ಒಳ್ಳೆಯ ಒಂದು ವರವಾಗಿದೆ, ದೇವರು ನನಗೆ ಕೊಟ್ಟಿದ್ದಾರೆ, ಎಲ್ಲರಿಗೂ ಕೊಡೋದಿಲ್ಲ ದೇವರು ಅದನ್ನ. I use it in my private prayer to Jesus, that's all. ನನ್ನ ವೈಯಕ್ತಿಕ ಪ್ರಾರ್ಥನೆಯಲ್ಲಿ ರಹಸ್ಯವಾಗಿ ನಾನು ಕ್ರಿಸ್ತನಿಗಾಗಿ ಉಪಯೋಗಿಸ್ತೀನಿ ಅದನ್ನ. But even if you speak in tongues, it says here in verse 1, if you don't love, you're just a noisy gong. ಇಲ್ಲಿ ಅನ್ಯ ಭಾಷೆವಂತ ಮಾತಾಡೋದಾಗಿದ್ರು ನನಗೆ ಪ್ರೀತಿ ಇಲ್ಲ ಅಂತ ಅಂದ್ರೆ ನಾನು ನಾದ ಕೊಡುವ ಕಂಚು ಗಣಗಣಿಸುವ ತಾಳವೂ ಆಗಿದ್ದೇನೆ ಅಂತ ಹೇಳುತ್ತೆ. Seeking for tongues, seek for love. ಆ ಒಂದು ಅನ್ಯ ಭಾಷೆಯನ್ನ ಹುಡುಕೋದ್ರ ಬದಲಿಗೆ ಪ್ರೀತಿಯನ್ನ ಹುಡುಕ್ಬೇಕು ನೀವು. You can speak in tongues and get 2 out of 100. ಆ ಒಂದು ಅನ್ಯ ಭಾಷೆಯನ್ನ ಮಾತಾಡಿ 100ಕ್ಕೆ 2 ಅಂಕ ತೆಗೆದುಕೊಳ್ಳುವಂತ ಸಾಧ್ಯತೆ ಇದೆ. But if you have love, you'll get 100 out of 100. ಆದ್ರೆ ನೀವು ಪ್ರೀತಿಸುವಂತವರಾದ್ರೆ 100ಕ್ಕೆ 100 ತೆಗೆದುಕೊಳ್ಳುತ್ತೀರಾ. Next verse. ಮುಂದಿನ ವಚನ. If you have the gift of prophecy, that means you can preach very powerfully in the church. ನಿಮಗೆ ಈ ಒಂದು ರಹಸ್ಯಗಳ ಆ ಒಂದು ಪ್ರವಾದನ ವರ ಇದ್ರು ಅಂದ್ರೆ ಸಭೆಯಲ್ಲಿ ಬಹಳ ಚೆನ್ನಾಗಿ ನೀವು ಬೋಧನೆ ಮಾಡುವಂತವರಾಗಿದ್ರು. Or it says in verse 2, if you have faith to even move a mountain. ಇಲ್ಲಿ ಮುಂದೆ ಹೇಳುತ್ತೆ, ಬೆಟ್ಟಗಳನ್ನು ತೆಗೆದಿಡುವಷ್ಟು ಬೇಕಾದ ನಂಬಿಕೆ ನಿಮ್ಮಲ್ಲಿದ್ರು. Faith to pray for a sick person and heal the person. ನೀವು ಆ ಒಂದು ನಂಬಿಕೆ, ಒಬ್ಬ ಅನಾರೋಗ್ಯ ವ್ಯಕ್ತಿಗೆ ಪ್ರಾರ್ಥನೆ ಮಾಡ್ತೀರಾ, ಅವ್ರಿಗೆ ಗುಣವಾಗುತ್ತೆ. But you don't have love. ಆದ್ರೆ ನಿಮಗೆ ಪ್ರೀತಿ ಇಲ್ಲ. Verse 2 says you get 0 out of 100, not even 2 out of 100, you get 0. ಇಲ್ಲಿ 2ನೇ ವಚನದಲ್ಲಿ ಹೇಳುತ್ತೆ, ನಿಮಗೆ 2 ಅಂಕ ಅಲ್ಲ, 0 ಅಂಕಗಳು ಸಿಗುತ್ತೆ ಆಗಿದ್ರೆ ಪ್ರೀತಿ ಇಲ್ಲ ಅಂದ್ರೆ. All you can heal the sick, you can preach, you can speak in tongues. If you don't have love, you are 0. ನೀವು ಅನಾರೋಗ್ಯವಾದವನ್ನ ಗುಣಪಡಿಸಬಹುದು, ಪ್ರವಾದನ ವರ ಮಾಡಬಹುದು, ಅದು ಅಷ್ಟು ನಂಬಿಕೆ ಇರಬಹುದು, ಆದ್ರೆ ನಿಮಗೆ 0 ಅಂಕಗಳು ಸಿಗುತ್ತೆ. Okay, one more step. Supposing you sacrifice a lot and give a lot of money for God's work. ನೀವು ಬಹಳಷ್ಟು ತ್ಯಾಗ ಮಾಡಿ ಬಹಳಷ್ಟು ಹಣವನ್ನ ದೇವರ ಕೆಲಸಕ್ಕೆ ಕಾರ್ಯಕ್ಕೆ ಕೊಡ್ತೀರಾ ಅಂತ ಇಟ್ಕೊಳ್ಳಿ. Verse 3, you help all the poor people. 3ನೇ ವಚನದಲ್ಲಿ ನೀವು ಎಲ್ಲ ಬಡವರಿಗೆ ಸಹಾಯವನ್ನ ಮಾಡ್ತೀರಾ. And not only that, you give your body to be burnt as a martyr for the sake of Christ. ಅದು ಮಾತ್ರ ಅಲ್ಲ, ನಿಮ್ಮ ಶರೀರವನ್ನ ಒಂದು ತ್ಯಾಗ ಮಾಡ್ತೀರಾ ಒಬ್ಬ ರಕ್ತಸಾಕ್ಷಿಯಾಗಿ ಸಾಯ್ಲಿಕ್ಕೆ. But you don't love people. ಆದ್ರೆ ನೀವು ಜನರನ್ನ ಪ್ರೀತಿಸೋದಿಲ್ಲ. How much do you get? ನಿಮಗೆ ಎಷ್ಟು ಸಿಗುತ್ತೆ ಅಂಕ? 0 out of 100. 100ರಲ್ಲಿ 0 ಅಂಕ ಸಿಗುತ್ತೆ. That's amazing. You read those first 3 verses, you do all those things and you still get 0. ನೀವು ಇದು ಬಹಳ ಅದ್ಭುತ ಆಶ್ಚರ್ಯವಾದ ವಿಷಯ. ಈ 3 ವಚನಗಳನ್ನ ಓದಿ ನೀವು ಇಷ್ಟು ಕಾರ್ಯಗಳನ್ನ ಮಾಡಿದ್ರೆ ನಿಮ್ಗೆ 0 ಅಂಕ ಸಿಗುತ್ತೆ. Some of you young people think you're very good at preaching or singing. ಕೆಲವರು ಯೌವನಸ್ಥರು ಅನ್ಕೊಳ್ಬಹುದು ನಿಮ್ಗೆ ಬೋಧನೆ ಮಾಡೋ ವರದಲ್ಲಿ ಅಥವಾ ಹಾಡುಗಳನ್ನ ಹೇಳೋ ವರಗಳಿದೆ ಅಂತ. Good. ಒಳ್ಳೆಯದು. But if you don't have humility and you don't have love, you still get 0 before God. ನಿಮ್ಮಲ್ಲಿ ಆ ಒಂದು ದೀನತೆ ಮತ್ತು ಪ್ರೀತಿ ಇಲ್ಲ ಅಂದ್ರೆ ದೇವರ ಮುಂದೆ 0 ಅಂಕ ಸಿಗುತ್ತೆ. God is not impressed with all your preaching and singing. ನೀವು ಆ ಒಂದು ಬೋಧನೆ ಮಾಡೋ ವಿಷಯದಲ್ಲಾಗ್ಲಿ ಮತ್ತೆ ಹಾಡುಗಳನ್ನ ಸಂಗೀತಗಳನ್ನ ನಡೆಸೋದ್ರಲ್ಲಿ ಅದರಲ್ಲಿ ದೇವರಿಗೆ ಸಂತೋಷ ಸಿಗೋದಿಲ್ಲ. God sees whether you can love one another. ದೇವರು ಏನ್ ನೋಡ್ತಾ ಇದ್ದಾರೆ ಅಂದ್ರೆ ನೀವು ಒಬ್ರನ್ನೊಬ್ರನ್ನ ಪ್ರೀತಿಸ್ತೀರಾ ಅಂತ ನೋಡ್ತಾ ಇದ್ದಾರೆ. This love from God is very patient. Verse 4. 4ನೇ ವಚನದಲ್ಲಿ ನೋಡ್ತೇವೆ ಈ ಒಂದು ಪ್ರೀತಿ, ದೇವರಿಂದ ಬರುವಂತ ಪ್ರೀತಿ ಬಹಳ ತಾಳ್ಮೆಯುಳ್ಳದ್ದು. It is very kind. ಇದು ದಯೆ ತೋರಿಸುವಂತದ್ದು. It is not jealous of others who are better than you. ಇದು ಹೊಟ್ಟೆ ಕಿಚ್ಚು ಪಡೋದಿಲ್ಲ ಇತರರ ಉತ್ತಮವನ್ನ ನೋಡಿದಾಗ. It does not boast in a proud way saying I am better than others. ತನ್ನನ್ನು ತಾನು ಹೊಗಳಿಕೊಳ್ಳೋದಿಲ್ಲ ಇತರರನ್ನ ಹೋಲಿಸಿ ನೋಡಿ. And it says in verse 5 middle, this love does not seek its own. It's always seeking the good of other people.
5ನೇ ವಚನ ಮಧ್ಯದಲ್ಲಿ ಹೇಳುತ್ತೆ, ಇತರರ ಪ್ರಯೋಜನವನ್ನ ಹುಡುಕುತ್ತೆ ಹೊರತು ಸ್ವಪ್ರಯೋಜನದ ಬಗ್ಗೆ ಚಿಂತೆ ಮಾಡೋದಿಲ್ಲ ಅಂತ. And it says here in verse 5, last part, that if somebody does harm to you, you just forget about it. You don't keep it in your mind. ಇಲ್ಲಿ ಕಡೆ ಭಾಗ ಹೇಳುತ್ತೆ 5ನೇ ವಚನ, ಅಪಕಾರ ಮಾಡುವವರನ್ನ ತನ್ನ ಮನಸ್ಸಿನಲ್ಲಿ ಇಟ್ಕೊಳ್ಳೋದಿಲ್ಲ ಅಂತ ಹೇಳುತ್ತೆ. This is the mark of a spiritual man. ಇದು ಒಬ್ಬ ಆತ್ಮಿಕ ವ್ಯಕ್ತಿಯ ಗುರುತಾಗಿದೆ. Please remember this, all you young people. ಈ ಎಲ್ಲ ಯೌವನಸ್ಥರು ಇದನ್ನ ನೆನ್ಪಿಟ್ಕೊಳ್ಬೇಕು, ಬಹಳ ಮುಖ್ಯವಾಗಿ. Older people. ಹಿರಿಯರು ಕೂಡ ಇದನ್ನ ನೆನ್ಪಿಟ್ಕೊಳ್ಬೇಕು. How well you can preach, how well you can sing is not the test of your spirituality. ನೀವು ಎಷ್ಟು ಚೆನ್ನಾಗಿ ಬೋಧನೆ ಮಾಡ್ತೀರಾ ಮತ್ತೆ ಹಾಡುಗಳನ್ನ ಆಡ್ತೀರಾ, ಅದು ನಿಮ್ಮ ಆತ್ಮಿಕತೆಯ ಗುರುತಲ್ಲ. Not how wonderful truths you can bring out from the scriptures. ದೇವರ ವಾಕ್ಯದಲ್ಲಿ ನೀವು ಬಹಳ ಸತ್ಯಗಳನ್ನ ಮಾತಾಡ್ತೀರಾ, ಅದನ್ನೂ ಅಲ್ಲ. You can do all these things. ನೀವು ಇದನ್ನೆಲ್ಲ ಮಾಡಬಹುದು. But if you cannot forgive somebody who did harm to you, ನಿಮಗೆ ಯಾರು ತೊಂದರೆ ಮಾಡದಂತವ್ರನ್ನ ನೀವು ಕ್ಷಮಿಸಲು ಸಾಧ್ಯವಾಗಿಲ್ಲ ಅಂದ್ರೆ, you're jealous that somebody else is getting a better position than you. ನಿಮಗಿಂತ ಒಬ್ಬ ಉತ್ತಮ ಸ್ಥಾನವನ್ನ ಪಡ್ಕೊಳ್ತಾ ಇದ್ದಾನೆ ಅಂತ ಆತನ ಬಗ್ಗೆ ಹೊಟ್ಟೆ ಕಿಚ್ಚಿಪಡೋದಾದ್ರೆ, you're jealous that somebody else is given responsibility in a church and you're not given responsibility. ನಿಮಗೆ ಹೊಟ್ಟೆ ಕಿಚ್ಚಾಗಬಹುದು, ಇನ್ನೊಬ್ಬರಿಗೆ ಆ ಒಂದು ಸಭೆಯಲ್ಲಿ ಜವಾಬ್ದಾರಿಯನ್ನ ಕೊಟ್ಟಿದ್ದಾರೆ, ನಿಮಗೆ ಕೊಟ್ಟಿಲ್ಲ ಅಂತ ಹೊಟ್ಟೆ ಕಿಚ್ಚಾದ್ರೆ, all your gifts are useless, you're getting 0. ನಿಮಗೆ ಇರುವಂತ ವರಗಳೆಲ್ಲ ಪ್ರಯೋಜನವಿಲ್ಲ, ನಿಮಗೆ 0 ಅಂಕಗಳು ಸಿಗ್ತಾ ಇದೆ. Verse 6, love does not rejoice in unrighteousness but rejoices in the truth. ಇಲ್ಲಿ 6ನೇ ವಚನ ಹೇಳುತ್ತೆ, ಅನ್ಯಾಯವನ್ನು ನೋಡಿ ಸಂತೋಷ ಪಡದೆ ಸತ್ಯಕ್ಕೆ ಜಯವಾಗುವಲ್ಲಿ ಸಂತೋಷ ಪಡುತ್ತದೆ ಪ್ರೀತಿ. You know one mark of those who don't love? ಒಂದು ಗುರುತು ಏನು ಗೊತ್ತಾ, ಯಾರು ಪ್ರೀತಿಸೋದಿಲ್ಲ ಅವರ ಬಗ್ಗೆ? You hear something bad about somebody and you go and tell everybody about it. ಯಾರ ಬಗ್ಗೆನಾದ್ರೂ ಕೆಟ್ಟದನ್ನ ಕೇಳಿದ್ರೆ ಎಲ್ಲರಿಗೂ ಹೋಗಿ ಹರಡಿಸ್ತೀರಾ? Supposing your daughter did something very bad. ಉದಾಹರಣೆಗೆ ಬಹುಶಃ ನಿಮ್ಮ ಮಗಳು ಯಾವುದೋ ಒಂದು ತಪ್ಪು ಕಾರ್ಯವನ್ನ ಮಾಡ್ತಾಳೆ. Will you tell everybody in the church, my daughter went and did like this with some other man? ನೀವು ಸಭೆಯಲ್ಲಿ ಇರೋರಿಗೆಲ್ಲ ಹೋಗಿ ಹೇಳ್ತೀರಾ, ನನ್ನ ಮಗಳು ಒಬ್ಬ ವ್ಯಕ್ತಿ ಜೊತೆ ಹೀಗೆ ಮಾಡಿದಾಳೆ ಅಂತ? You will try your best to hide it as much as possible. ನೀವು ಸಾಧ್ಯವಾದಷ್ಟು ಮಟ್ಟಿಗೆ ಅದನ್ನ ಮುಚ್ಚಿಡ್ಲಿಕ್ಕೆ ಪ್ರಯತ್ನವನ್ನು ಮಾಡ್ತೀರಾ. Why? ಯಾಕೆ? Because you love your daughter. ಯಾಕೆ ಅಂದ್ರೆ ನಿಮ್ಮ ಮಗಳನ್ನ ನೀವು ಪ್ರೀತಿಸ್ತೀರಾ, ಅದಕ್ಕಾಗಿ. Somebody else's daughter did something. ಆದ್ರೆ ಇನ್ನೊಬ್ಬನ ಮಗಳು ಆ ಕಾರ್ಯವನ್ನು ಮಾಡಿದ್ರೆ you talk about it. ನೀವು ಮಾತಾಡ್ತೀರಾ ಅದ್ರ ಬಗ್ಗೆ. Because you don't love that person. ಅದರ ಅರ್ಥ ಏನಂದ್ರೆ ನೀವು ಆತನನ್ನ ಪ್ರೀತಿಸೋದಿಲ್ಲ ಅಂತ. I tell you, it is all your gifts and everything else is useless if you don't know how to love. ನಿಮಗೆ ಪ್ರೀತಿಸಲು ಬರೋದಿಲ್ಲ ಅಂತ ಅಂದ್ರೆ ನಿಮ್ಮ ಎಲ್ಲ ವರಗಳು ಪ್ರಯೋಜನವಿಲ್ಲದ್ದು. If you don't know how to forgive, ನಿಮಗೆ ಕ್ಷಮಿಸಲು ಸಾಧ್ಯವಿಲ್ಲ ಅಂದ್ರೆ, you don't know how to keep quiet about any bad thing you hear about others, ನಿಮಗೆ ಸುಮ್ಮನೆ ಇರಲು ಸಾಧ್ಯವಿಲ್ಲ ಇತರರ ತಪ್ಪುಗಳನ್ನು ಕೇಳಿಸ್ಕೊಂಡು ಅಂತಂದ್ರೆ, then you're not real. I don't even know whether you're born again. ನನಗೆ ಪ್ರಶ್ನೆ ಬರುತ್ತೆ, ನೀನು ನಿಜವಾಗ್ಲೂ ಹೊಸದಾಗಿ ಹುಟ್ಟಿದೀಯಾ ಇಲ್ವಾ ಅಂತ. Because love, verse 6 last part, rejoices in the truth, not in evil. ಇಲ್ಲಿ 6ನೇ ವಚನ ಕಡೆಯ ಭಾಗ ಹೇಳುತ್ತೆ, ಪ್ರೀತಿಯು ಇದರ ಸತ್ಯದಲ್ಲಿ ಸಂತೋಷ ಪಡುತ್ತೆ ಅಂತ. Verse 7, love can bear all the wrong things you suffer from others. 7ನೇ ವಚನದಲ್ಲಿ ಹೇಳುತ್ತೆ, ಪ್ರೀತಿಯು ಎಲ್ಲವನ್ನೂ ಸಹಿಸಿಕೊಳ್ಳುತ್ತೆ ಅಂತ ಹೇಳುತ್ತೆ. And verse 8, love never fails. 8ನೇ ವಚನ ಹೇಳುತ್ತೆ, ಪ್ರೀತಿಯು ಎಂದಿಗೂ ಬಿದ್ದು ಹೋಗದು. If you have love, ನಿಮ್ಮಲ್ಲಿ ಪ್ರೀತಿ ಇದ್ರೆ, you don't have any other gifts of preaching or tongues or anything, ನಿಮ್ಮಲ್ಲಿ ಯಾವುದೇ ಬೇರೆ ಪ್ರವಾದನ ವರ ಆಗ್ಲಿ, ಅನ್ಯ ಭಾಷೆ ಮಾತಾಡುವಂತ ವರ ಆಗ್ಲಿ ಇಲ್ಲದೆ ಇದ್ರೂ ಸಹ, you still get 100 out of 100. ನಿಮಗೆ 100ರಲ್ಲಿ 100 ಅಂಕ ಸಿಗುತ್ತೆ. Because it says in verse 8, prophecy, tongues, knowledge will all pass away one day. ಇಲ್ಲಿ ಯಾಕೆ 8ನೇ ವಚನದಲ್ಲಿ ಹೇಳುತ್ತೆ, ಪ್ರವಾದನೆ, ವರಗಳು, ವಾಣಿ ಮಾಡುವಂತದ್ದು, ವಿದ್ಯೆ ಎಲ್ಲವೂ ಇಲ್ಲವಾಗುವುದು. Verse 11, 11ನೇ ವಚನ, when I was a child, I spoke like a child, I thought like a child. ನಾನು ಬಾಲಕನಾಗಿದ್ದಾಗ ಬಾಲಕನ ಮಾತುಗಳನ್ನು ಆಡಿದೆನು, ಬಾಲಕನ ಸುಖ ದುಃಖವನ್ನು ಅನುಭವಿಸಿದೆನು. That means I always think about my gifts and my singing and my preaching and all those. That is the way a child talks.
ಅದು ಹೇಗೆ ಅಂತ ಅಂದ್ರೆ, ನಾನು ಬಾಲಕನಾಗಿದ್ದಾಗ ನಾನು ಹಾಡೋದ್ರ ಬಗ್ಗೆ, ಈ ಪ್ರವಾದನ ಅಥವಾ ಇತರ ವರಗಳ ಬಗ್ಗೆ ಹೀಗೆ ಮಾತಾಡಿದ್ದೇನೆ. ಇದಕ್ಕೆ I am an elder in a church. ನಾನು ಒಂದು ಸಭೆಯಲ್ಲಿ ಹಿರಿಯನಾಗಿದ್ದೇನೆ. That's the way a child talks. ಹಾಗೆ ಒಂದು ಮಗು ಮಾತಾಡುತ್ತೆ. I can preach so well, everybody respects me. ನಾನು ಬಹಳ ಚೆನ್ನಾಗಿ ಬೋಧನೆ ಮಾಡ್ತೀನಿ, ಎಲ್ಲರೂ ನನಗೆ ಗೌರವ ಕೊಡ್ತಾರೆ. I can sing the best in the church. ಸಭೆಯಲ್ಲಿ ಎಲ್ಲರಿಗಿಂತ ಚೆನ್ನಾಗಿ ಸಂಗೀತವನ್ನು ಮಾಡ್ತೀನಿ. That is speaking like a child. ಅದು ಒಂದು ಬಾಲಕನಂತೆ ಮಾತಾಡುವಂತದ್ದು. Verse 11, when you become a man, when you grow up, you throw away these childish things. ಆದ್ರೆ ಪ್ರಾಯಸ್ಥನಾದಾಗ ಈ ಬಾಲಕನ ವಿಷಯಗಳನ್ನ ಬಿಟ್ಟು ಕೊಡ್ತೇವೆ. Then you realize the most important thing is to love people. ನಂತರ ನಿಮಗೆ ಅರಿವಾಗುತ್ತೆ ಮುಖ್ಯವಾದ್ದು ಜೀವಿತದಲ್ಲಿ ಪ್ರೀತಿಸುವಂತದ್ದು. When can you say that you have grown up from a child and become a grown up person? ಯಾವಾಗ ನೀವು ಬೆಳೆದು ನಿಂತಿದ್ದೀರಾ, ಪ್ರಾಯಸ್ಥರಾಗಿದ್ದ ವ್ಯಕ್ತಿ ಅಂತ ಹೇಳ್ತೀರಾ? When you can make a list of all the names of people in your church, think of all of them and say, I can love every one of them. ನೀವು ಸಭೆಯಲ್ಲಿ ಇರುವಂತವ್ರಿಗೆ ಎಲ್ಲ ಹೆಸರುಗಳನ್ನ ಪಟ್ಟಿ ಮಾಡಿ ಅದನ್ನ ನೋಡಿ ಹೇಳುವಂತದ್ದು, ನಾನು ಎಲ್ಲರನ್ನೂ ಪ್ರೀತಿಸ್ತೀನಿ ಅಂತ. Which is the greatest thing, faith or love? ನಿಮಗೆ ಯಾವುದು ದೊಡ್ಡದು, ನಂಬಿಕೆಯ ಪ್ರೀತಿಯ? Verse 13. 13ನೇ ವಚನ. Faith, hope, love, greatest is love. ಇಲ್ಲಿ ಹೇಳುತ್ತೆ, ನಿರೀಕ್ಷೆ, ಪ್ರೀತಿ, ನಂಬಿಕೆಗಿಂತ ದೊಡ್ಡದು ಪ್ರೀತಿಯೇ ಅಂತ. Dear brothers and sisters, ಪ್ರಿಯ ಸಹೋದರ ಸಹೋದರಿಯರೇ, I may not be able to speak to you every Sunday. ನಾನು ಪ್ರತಿ ಭಾನುವಾರ ನಿಮ್ಮ ಮಧ್ಯದಲ್ಲಿ ಮಾತಾಡ್ಲಿಕ್ಕೆ ಸಾಧ್ಯವಿಲ್ಲದೆ ಇರಬಹುದು. But I have a continuing burden in my heart for all the churches in northern Karnataka. ಉತ್ತರ ಕರ್ನಾಟಕದಲ್ಲಿರುವಂತ ಎಲ್ಲ ಸಭೆಯ ಬಗ್ಗೆ ನನಗೆ ಸತತವಾಗಿ ಒಂದು ಕಾಳಜಿ ಇದೆ. That you will be a light that shines for the Lord over there. ನೀವು ಅಲ್ಲಿ ಇರುವಂತ ಜನರಿಗೆಲ್ಲ ನೀವು ಬೆಳಕಾಗಿ ಬೆಳಗಬೇಕು ಅಂತ. And that you will learn to love one another. ನೀವು ಮುಖ್ಯವಾಗಿ ಒಬ್ಬರನ್ನೊಬ್ರು ಪ್ರೀತಿಸೋದನ್ನ ಕಲ್ತ್ಕೊಳ್ಳಿ. Love Jesus more than anything. ಎಲ್ಲದಕ್ಕಿಂತ ಹೆಚ್ಚಾಗಿ ಯೇಸು ಸ್ವಾಮಿಯನ್ನ ಪ್ರೀತಿಸುವಂತದ್ದು. I am a very happy man today. ನಾನು ಬಹಳ ಸಂತೋಷ ಪಡುವಂತ ವ್ಯಕ್ತಿ ಆಗಿದ್ದೀನಿ ಇವತ್ತು. 52 years ago when we got married, we were very poor, but I was very happy man because I loved Jesus. 52 ವರ್ಷ ಮೊದಲು ನಾನು ಮದುವೆ ಆದಾಗ ನಾನು ಬಡವನಾಗಿದ್ದೆ, ಆದರೆ ನಾನು ಬಹಳ ಸಂತೋಷವಾಗಿದ್ದೆ ಯೇಸುವನ್ನು ಪ್ರೀತಿಸಿ. My happiness has never depended on how much money I have. ನನ್ನ ಒಂದು ಸಂತೋಷ ನಾನು ಎಷ್ಟು ಹಣ ಹೊಂದಿದ್ದೀನಿ ಅದರ ಮೇಲೆ ಅವಲಂಬಿತವಾಗಿರ್ಲಿಲ್ಲ. It depends on one thing. Jesus has come and filled my heart with the love of God. ಅದು ಯಾವುದರಲ್ಲಿ ಅವಲಂಬಿತವಾಗಿದೆ ಅಂದ್ರೆ, ಯೇಸು ಸ್ವಾಮಿ ನನ್ನ ಹೃದಯದಲ್ಲಿ ಬಂದು ಪ್ರೀತಿಯನ್ನು ತುಂಬಿಸಿದ್ದಾರೆ ಅದರಲ್ಲಿ. I love you all, my dear brothers and sisters. ಪ್ರಿಯ ಸಹೋದರ ಸಹೋದರಿಯರು, ನಿಮ್ಮನ್ನೆಲ್ಲ ಹೆಚ್ಚಾಗಿ ಪ್ರೀತಿಸ್ತೇನೆ. I pray that all your churches will have a testimony that we love one another. ನೀವು ಎಲ್ಲರಲ್ಲೂ ಒಂದು ಸಾಕ್ಷಿ ಇರಬೇಕು, ನೀವು ಒಬ್ಬರನ್ನೊಬ್ರು ಪ್ರೀತಿಸುವಂತವರಾಗಿದ್ದೀರಾ ಅಂತ. And one more thing. ಇನ್ನೊಂದು ವಿಷಯ, always seek to be a servant of others. ಯಾವಾಗಲೂ ಇತರರಿಗೆ ಸೇವಕರಾಗಿರೋದಕ್ಕೆ ಬಯಸುವಂತವರಾಗಿರಿ. Our master came to wash our feet. ನಮ್ಮ ನಾಯಕನು ನಮ್ಮ ಕಾಲುಗಳನ್ನು ತೊಳಿಲಿಕ್ಕೆ ಬಂದ. You see that picture behind my head? ನನ್ನ ತಲೆ ಹಿಂದೆ ಇರುವಂತ ಒಂದು ಚಿತ್ರವನ್ನು ನೋಡಿ. ಅಲ್ಲಿ I look at that many times. ನಾನು ಬಹಳ ಸಲ ಅದನ್ನ ನೋಡ್ತಾ ಇರ್ತೀನಿ. I said, Lord, that's what you did on the last day of your life on earth, washing the feet of your disciples. ಭೂಮಿಯಲ್ಲಿ ಇದ್ದಾಗ ಕಡೆಯ ದಿವಸ ನೀನು ಮಾಡಿದಂತ ಕಾರ್ಯ ಏನಂದ್ರೆ, ನಿನ್ನ ಶಿಷ್ಯರ ಕಾಲುಗಳನ್ನ ತೊಳೆಯುವುದು ಸ್ವಾಮಿ ನೀನು ಮಾಡಿದ್ದು. Last day of my life, I want to be like you. ನನ್ನ ಜೀವಿತದ ಕಡೆಯ ದಿವಸ ಕೂಡ ನಾನು ಹಾಗೆ ಇರ್ಲಿಕ್ಕೆ ಬಯಸ್ತೇನೆ. God bless you all. ದೇವರು ನಿಮ್ಮನ್ನೆಲ್ಲರನ್ನು ಆಶೀರ್ವದಿಸಲಿ.